ವೀಕ್ಷಕರೇ ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನ್. ತುಂಗಭದ್ರಾ ಡ್ಯಾಂನಿಂದ ಲಕ್ಷಕ್ಕಿಂತ ಹೆಚ್ಚು ಕ್ಯೂಸೆಕ್ ನೀರು ನದಿ ಪಾತ್ರಕ್ಕೆ, ರೈತರಲ್ಲಿ ಭಾರೀ ಆತಂಕ. ಬೆಂಗಳೂರಿನಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ 9,035 ಡೆಂಗ್ಯೂ ಕೇಸ್ಗಳು, ಬಿಬಿಎಂಪಿ ವರದಿ. ಆನ್ಲೈನ್ ಹೂಡಿಕೆ ಹೆಸರಲ್ಲಿ ವಂಚನೆ, 1.53 ಕೋಟಿ ರು ಕಳೆದುಕೊಂಡ ಬೆಂಗಳೂರಿನ ಟೆಕ್ಕಿ ದಂಪತಿ. ರಕ್ತ ಕೊಟ್ಟೆವು, ಬಾಂಗ್ಲಾ ಬಿಡೆವು, ಬೀದಿಗಿಳಿದು ಹಿಂದೂಗಳ ಪ್ರತಿಭಟನೆ. 10 ಗಂಟೆ ಅವಧಿಯಲ್ಲಿ 4.6 ಕೆಜಿ ತೂಕ ಇಳಿಸಿ ಕಂಚು ಗೆದ್ದ ಅಮನ್ ಶೆರಾವತ್. ಕಿಂಚಿತ್ತು ಬೆಂಬಲ ನೀಡದಿದ್ದರೂ ನದೀಮ್ಗೆ ಕೋಟಿಗಟ್ಟಲೆ ತೆರಿಗೆ ಕಟ್ಟಲು ಹೇಳಿದ ಪಾಕ್ ಸರ್ಕಾರ. ಅದಾನಿ ಷೇರು ಹಗರಣ, ಹಿಂಡೆನ್ಬರ್ಗ್ ವರದಿಯ ಆರೋಪ ನಿರಾಕರಿಸಿದ ಸೆಬಿ ಅಧ್ಯಕ್ಷೆ. ಬಾಂಗ್ಲಾ ಬಿಕ್ಕಟ್ಟು, ಜವಳಿಗೆ ತುಸು ಪೆಟ್ಟು, ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ. ಶಿಕ್ಷಣ ಇಲಾಖೆ ವಿರುದ್ಧ ಸಮರ ಸಾರಿದ ಶಿಕ್ಷಕರು, ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ತರುಣ್ ಸೋನಲ್ ಜೋಡಿ. ಇದಿಷ್ಟು ಈ ದಿನದ ಬ್ರೇಕಿಂಗ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.